ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ, ಪಾಲಕರಿಗೆ ಚಾನಲ್ಗೆ ಸ್ವಾಗತ. ನೋಡಿ, ಆಪ್ಷನ್ ಎಂಟ್ರಿ ಲಿಂಕ್ ಎಲ್ಲಿದೆ ಅಂತ ಕಾಣ್ತಾ ಇಲ್ಲ ಅಂತ ಭಾಳಷ್ಟು ವಿದ್ಯಾರ್ಥಿಗಳು, ಪೋಷಕರು ಹೇಳ್ತಾ ಇದ್ದರು. ನೀವು ಇಲ್ಲಿ KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅನ್ನುವಲ್ಲಿ ಪೋರ್ಟಲ್ಗೆ ಹೋದರೆ ನಿಮಗೆ ಆಪ್ಷನ್ ಎಂಟ್ರಿ ಲಿಂಕ್ ಕಾಣುತ್ತೆ. KEA ಅಡ್ಮಿಷನ್ ಆ್ಯಂಡ್ ಇದು ಅಂತ ಇದೆ ನೋಡಿ. ಅಲ್ಲಿ ಅಡ್ಮಿಷನ್ ಅಂತ ಕಾಮನ್ ಅಡ್ಮಿಷನ್, ರಿಕ್ರೂಟ್ಮೆಂಟ್, ಕ್ವಿಕ್ ಲಿಂಕ್ಸ್ ಅಂತೆಲ್ಲ ಇದ್ದಾವೆ. ಅಲ್ಲಿ UGCET UG NEET 2026 ಅಡ್ಮಿಷನ್ ಅಂತ ಇದ್ದಲ್ಲಿ ನಿಮಗೆ ಇಲ್ಲಿ ನೋಡಿ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. UGCET UG NEET 2026 ಸೆಕೆಂಡ್ ರೌಂಡ್ ಮಾರ್ಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಲಿಂಕ್ ಅಂತ ಕೊಟ್ಟಿದ್ದಾರೆ. ತೆಳಗೆ ಸೆಕೆಂಡ್ ರೌಂಡ್ ಮಾರ್ಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಲಿಂಕ್ ಅಂತ ಇದೆ, ನೋಡಿದ್ದೀರಿ ನೀವು. ಇಲ್ಲಿ ಕಾಮನ್ ಅಂತ ಇದೆ ನೋಡಿ, ಮೇಲೆ ಕಾಮನ್, ಅಡ್ಮಿಷನ್, ರಿಕ್ರೂಟ್ಮೆಂಟ್, ಕ್ವಿಕ್ ಲಿಂಕ್ಸ್ ಅಂತಿದ್ದಾವೆ. ಅಲ್ಲಿ ನಾವು ತೆಳಗಡೆ ಅಡ್ಮಿಷನ್ ಅಂತ ಇದೆ ನೋಡಿ, ಅಲ್ಲಿ UGCET UG NEET 2026 ಅಡ್ಮಿಷನ್ ಅಂತಿದ್ದಲ್ಲಿ ಆಪ್ಷನ್ ಎಂಟ್ರಿ ಲಿಂಕ್ UGCET UG NEET ಅಂತ ಇದೆ ನೋಡಿ. ಅಲ್ಲಿ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಆಪ್ಷನ್ ಎಂಟ್ರಿ ಲಾಗಿನ್ ಅಂತ ಬರುತ್ತೆ. ನೀವು ನಿಮ್ಮ CET ನಂಬರನ್ನು ಎಂಟ್ರಿ ಮಾಡಬೇಕು. CET ನಂಬರನ್ನು ಎಂಟ್ರಿ ಮಾಡಿದ ನಂತರ ನೋಡಿ, ಮೊದಲು ಅಪ್ಲಿಕೇಶನ್ ನಂಬರನ್ನು ಹಾಕಬೇಕು. ಅಪ್ಲಿಕೇಶನ್ ನಂಬರ್ ಆದ ನಂತರ ಆಪ್ಷನ್ ಎಂಟ್ರಿ CET ನಂಬರ್ ಅಂತ ಇದೆ, ಅದು ನಿಮ್ಗೆ ಗೊತ್ತೇ ಇರುತ್ತೆ. ಅಪ್ಲಿಕೇಶನ್ ನಂಬರ್ ಹಾಕಬೇಕು. ನಂತರ ಆಪ್ಷನ್ ಎಂಟ್ರಿ CET ನಂಬರ್ ಅಂತ 5 ಅಂಕಿಗಳ ನಂಬರ್ ಇರುತ್ತೆ, ಅದನ್ನು ನೀವು ಹಾಕಬೇಕು. ನೋಡಿ, ಅರ್ಜೆಂಟ್ ಮಾಡಬೇಡಿ, ಆರಾಮಾಗಿ ನಿಮ್ಮ ಒಂದು ಸರಿಯಾದ ನಂಬರ್ಗಳನ್ನು ಹಾಕಿ. ನಂತರ ಕ್ಯಾಪ್ಚಾ ಬರುತ್ತೆ, ಕ್ಯಾಪ್ಚಾವನ್ನು ಸರಿಯಾಗಿ ನೋಡಿಕೊಂಡು ಎಂಟ್ರಿ ಮಾಡಿ. ನಂತರ ನಿಮ್ಮ ಒಂದು ಮೊಬೈಲ್ ಯಾವ ನಂಬರಿಂದ ನೀವು ಯೂಸ್ ಮಾಡ್ತಾ ಇದ್ದೀರಲ್ಲ ಆ ನಂಬರ್ಗೆ ಒಂದು ಸೆಂಡ್ OTP ಕ್ಲಿಕ್ ಮಾಡಿದರೆ ಒಂದು OTP ಬರುತ್ತೆ. ಅದನ್ನು ನೀವು OTPಯನ್ನು ಎಂಟ್ರಿ ಮಾಡಿ ವೆರಿಫೈ OTP ಅಂತ ಕೊಡಬೇಕು. ನೋಡಿ, ಡು ನಾಟ್ ಶೇರ್ ಯುವರ್ OTP ವಿತ್ ಎನಿವನ್ ಅಂತ ಇದೆ. ಅಲ್ಲಿ ನಿಮ್ಮ OTPಯನ್ನು ಬಂದಿರುತ್ತೆ ನಿಮ್ಮ ಮೊಬೈಲ್ಗೆ, ಅದಕ್ಕೆ ಅದನ್ನು ನೋಡಿ ನೀವು ಎಂಟ್ರಿಯನ್ನು ಮಾಡಬೇಕು. ಒಂದು ವೇಳೆ ಬರಲಿಲ್ಲ ಅಂತಂದರೆ ತೆಳಗೆ ರೀಸೆಂಡ್ OTP ಅಂತ ಇದೆ ನೋಡಿ, ಅಲ್ಲಿ ಕೂಡ ಕ್ಲಿಕ್ ಮಾಡಿ ನೀವು OTP ಬಂದ ಮೇಲೆ OTPಯನ್ನು ಎಂಟ್ರಿ ಮಾಡಬಹುದು. ಆಮೇಲೆ ವೆರಿಫೈ OTP ಕ್ಲಿಕ್ ಮಾಡಿ. ನಂತರ ಇಲ್ಲಿ ಸ್ಟಾರ್ಟ್ ಕ್ಯಾಮ್ರಾ ಕ್ಲಿಕ್ ಮಾಡಿ ನಿಮ್ಮ ಒಂದು ಫೇಸ್ ವೆರಿಫಿಕೇಷನನ್ನು ಮಾಡಿಕೊಳ್ಳಿ. ನಂತರದಲ್ಲಿ ಈ ರೀತಿ ನಿಮಗೆ ಇದು ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಅಲಾಟ್ಮೆಂಟ್ ರಿಸಲ್ಟ್ ಅಂದಲ್ಲಿ ನಿಮಗೆ ಏನು ಫಸ್ಟ್ ರೌಂಡ್ನಲ್ಲಿ ಅಲಾಟ್ ಆಗಿದೆಯಲ್ಲ ಆ ಕಾಲೇಜನ್ನು ಇದು ತೋರಿಸುತ್ತೆ. ಏಕೆ ಹೀಗೆ ಅಂತ ಗಾಬರಿ ಆಗಬೇಡಿ, ಇದು ಫಸ್ಟ್ ರೌಂಡ್ನಲ್ಲಿ ಏನು ಅಲಾಟ್ ಆಗಿರುತ್ತಲ್ಲ ಆ ರಿಸಲ್ಟನ್ನು ಅದು ತೋರಿಸ್ತಾ ಇದೆ. ಯಾಕಂದರೆ ಇದು ಮಾರ್ಕ್ ಅಲಾಟ್ಮೆಂಟ್ ಆಗಿರೋದ್ರಿಂದ ಅದನ್ನು ಅದು ತೋರಿಸೋದಿಲ್ಲ. ಫಸ್ಟ್ ರೌಂಡ್ನಲ್ಲಿ ಏನು ಅಲಾಟ್ ಆಗಿತ್ತು ಮತ್ತು ಪೇಮೆಂಟ್ಸ್ ನೋ ಫೀರ್ ರೆಕಾರ್ಡ್ಸ್ ಫೌಂಡ್ ಅಂತೆಲ್ಲ ತೋರಿಸುತ್ತೆ. ನಿಮ್ಮ ರ್ಯಾಂಕು, ನಿಮ್ಮ ಇದು ಈ ಸೈಡು ಇಲ್ಲಿ ಅಡ್ಮಿಷನ್ ಅಂತಿದೆ, ಅಕೌಂಟ್ ಡೀಟೇಲ್ಸ್ ಅಂತಿದೆ, ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿ ನೋಡಿ ಆ್ಯಕ್ಟಿವ್ ಅಂತ ತೋರಿಸ್ತಾ ಇದೆ. ಎಲ್ಲ ನೀವು ಒಂದು 6 ಏನು ಬಾಕ್ಸ್ ಇದ್ದಾವಲ್ಲ ಎಲ್ಲ ನೋಡ್ಬೋದು. ಇಲ್ಲಿ ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿ ಆ್ಯಕ್ಟಿವ್ ಅಂತಿದೆಯಲ್ಲ ಅಲ್ಲಿ ನೀವು ಕ್ಲಿಕ್ ಮಾಡಬೇಕು. ನಂತರ ಇಲ್ಲಿ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಬಂದಿದೆ ನೋಡಿ, ಆಪ್ಷನ್ ಎಂಟರ್ಡ್ ಬೈ ಯು ಇನ್ ದ ಫಸ್ಟ್ ರೌಂಡ್ ಆಲ್ ಕಂಟಿನ್ಯೂ ಸೆಕೆಂಡ್ ರೌಂಡ್. ಯು ವಿಲ್ ನಾಟ್ ಬಿ ಅಲೋಡ್ ಟು ಆ್ಯಡ್ ಆಪ್ಷನ್ಸ್ ಅಗೇನ್ ಇನ್ ದ ಸೆಕೆಂಡ್ ರೌಂಡ್, ಬಟ್ ಯು ಮೇ ಡಿಲೀಟ್, ಅಲ್ಟರ್ ಆರ್ ಮಾಡಿಫೈ ದ ಆರ್ಡರ್ ಆಫ್ ಯುವರ್ ಆಪ್ಷನ್ಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಆಮೇಲೆ ಐ ಆಮ್ ಅವೇರ್ ದ್ಯಾಟ್ ಮೈ ಆಪ್ಷನ್ಸ್ ಎಂಟರ್ಡ್ ಇನ್ ದ ಫಸ್ಟ್ ರೌಂಡ್ ವಿಲ್ ಕಂಟಿನ್ಯೂ ಟಿಲ್ ಸೆಕೆಂಡ್ ರೌಂಡ್ ಅಂತೆಲ್ಲ ಕೊಟ್ಟಿದೆ. ಇಲ್ಲಿ ನೀವು ನೋಡಬಹುದು.
ಏನೇನು ನೀವು ಆಪ್ಷನ್ ಹಾಕಿದ್ದೀರಿ ಅವೆಲ್ಲ ಈಗ ನಿಮಗೆ ಇಲ್ಲಿ ಕಾಣ್ತಾ ಇದ್ದಾವೆ. ಇಲ್ಲಿ ನೀವೇನಾದರೂ ಮಾಡಿಫೈ ಸಿಲೆಕ್ಟೆಡ್ ಆಪ್ಷನ್ಸ್ ನೋಡಿ, ಇಲ್ಲಿ ಬಲಗಡೆ ಆ್ಯಡ್ ಆಪ್ಷನ್ಸ್ ಅಂತಿದೆ. ಅಲ್ಲಿ ನೀವು ಸಿಲೆಕ್ಟ್ ಡಿಸಿಪ್ಲಿನ್ ತೊಗೊಂಡು ಆ್ಯಡ್ ಮಾಡ್ಬೋದು. ನಿಮಗೇನು ಮಾಡೋದಿರಲಿಲ್ಲ ಅಂದರೆ ಮಾಡಿಫೈ ಸಿಲೆಕ್ಟೆಡ್ ಆಪ್ಷನ್ಸ್ ಅಂದರೆ ಅಲ್ಲಿ ಏನಾದರೂ ನಿಮಗೆ ಇದನ್ನು ಮಾಡೋದಿತ್ತಂದರೆ ಅಲ್ಲಿ ನೀವು ಮಾಡಿಫೈ ಮಾಡಬಹುದು. ಇಲ್ಲಿ ನೋಡಿ ನಮಗೆ ಸೀರಿಯಲ್ ಆಗಿ ಇಲ್ಲಿ 21 ಆಪ್ಷನ್ಸ್ಗಳು ಕಾಣ್ತಾ ಇದ್ದಾವೆ. ನೀವು ಯಾವುದಾದ್ರೂ ರಿಮೂವ್ ಮಾಡೋದಿತ್ತು ಅಥವಾ ಆ್ಯಡ್ ಮಾಡೋದಿತ್ತು ಅದನ್ನು ಮಾಡ್ಬೋದು. ಈಗ ನೋಡಿ 18th ನಿಮಗೆ ಹಾಗೆ ನಾನು ರಿಮೂವ್ ಮಾಡಿ ತೋರಿಸ್ತೀನಿ. ಇಲ್ಲಿ 18th ಆಪ್ಷನ್ಸ್ಗೆ ನಾನು 0 ಅಂತ ಕೊಡ್ತೀನಿ. ನಾನು 0 ಅಂತ ಕೊಟ್ಟಾಗ ಆ 18th ಆಪ್ಷನ್ಸು ಹೋಗ್ಬಿಡುತ್ತೆ. ನೋಡಿ ಅಲ್ಲಿ 18ಕ್ಕೆ 0 ಅಂತ ಕೊಟ್ಟಿದ್ದೀನಿ. ಈಗ ನಾವು ಅಪ್ಡೇಟ್ ಆಪ್ಷನ್ಸ್ ಅಂತ ಅಪ್ಡೇಟ್ ತಗೋಬೇಕು. ನೋಡಿ ಇಲ್ಲಿ ಚೆಕ್ ಮಾಡಿದಾಗ 17 ಆದ ನಂತರ 19 ಕಾಣ್ತಾ ಇದೆ, 18 ಆಪ್ಷನ್ನು ಹೋಗ್ಬಿಡ್ತು. ಈ ರೀತಿ ನಿಮಗೆ ಯಾವ ಆಪ್ಷನ್ ಬೇಡ ಅದನ್ನು ಡಿಲೀಟ್ ಮಾಡ್ಬೋದು. ಇದು ಮಾಡಿದ ನಂತರ ಅಪ್ಡೇಟ್ ಆಪ್ಷನ್ಸ್ ಅನ್ನೋದನ್ನು ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ. ಕೆಳಗಡೆ ಇರುವಂಥ ಅಪ್ಡೇಟ್ ಆಪ್ಷನ್ಸ್ ಅನ್ನೋದನ್ನು ಕ್ಲಿಕ್ ಮಾಡಬೇಕು. ನೀವಿಲ್ಲಿ ಕೆಳಗಡೆ ನೋಡ್ಬೋದು ಎಲ್ಲೋ ಇದರಲ್ಲಿ ಅಲಾಟೆಡ್ ಆಪ್ಷನ್ ಅಂತ ನಿಮ್ಮ ಆಪ್ಷನ್ ನೋಡಿ. ಈ ಒಂದು ಸ್ಟೂಡೆಂಟು ಕೇವಲ 24 ಆಪ್ಷನ್ಸ್ ಹಾಕಿದ್ದಾರೆ. ಇಲ್ಲಿ 24 ಅಲಾಟೆಡ್ ಆಪ್ಷನ್ ಅಂತ ತೋರಿಸುತ್ತೆ. ಅಂದರೆ ಫಸ್ಟ್ ರೌಂಡ್ನಲ್ಲಿ ಯಾವುದು ಅಲಾಟ್ ಆಗಿತ್ತಲ್ಲ ಆ ಆಪ್ಷನನ್ನು ಅದು ತೋರಿಸ್ತಾ ಇದೆ. ಉಳಿದ ಆಪ್ಷನ್ಗಳನ್ನು ಮೇಲೆ ತೋರಿಸುತ್ತೆ. ಈ ರೀತಿ ನಿಮ್ಮ ಆಪ್ಷನ್ನು ನೀವು ಬಹಳಷ್ಟು ಆಪ್ಷನ್ ಹಾಕಿದರೆ ಅವೆಲ್ಲ ಬಹಳಷ್ಟು ಆಪ್ಷನ್ಗಳು ಕಾಣ್ತವೆ. ಲಾಸ್ಟ್ಗೆ ಎಲ್ಲೋ ಇದರಲ್ಲಿ ಒಂದು ಶೇಡ್ನಲ್ಲಿ ಅಲಾಟೆಡ್ ಆಪ್ಷನ್ ಫಸ್ಟ್ ರೌಂಡ್ನಲ್ಲಿ ಯಾವ ಆಪ್ಷನ್ ಅಲಾಟ್ ಆಗಿತ್ತು ಅದನ್ನು ಅದು ತೋರಿಸುತ್ತೆ. ನಿಮ್ಮದು ಏನು ನೀವು ಆ್ಯಡ್ ಮಾಡೋದು, ಡಿಲೀಟ್ ಮಾಡೋದು, ರೀಅರೇಂಜ್ ಮಾಡೋದು ಇದು ಮಾಡಿದ ನಂತರ ಅಪ್ಡೇಟ್ ಆಪ್ಷನ್ಸ್ ಅಂತ ಇರೋದನ್ನು ನೀವು ಕ್ಲಿಕ್ ಮಾಡಬೇಕು. ನೋಡಿ ಈಗ ವಿದ್ಯಾರ್ಥಿಗೆ ಏನೂ ಮಾಡೋದಿಲ್ಲ, ಅದಕ್ಕೆ ಅಪ್ಡೇಟ್ ಆಪ್ಷನ್ಸ್ ಅಂತ ಕ್ಲಿಕ್ ಮಾಡ್ತಾರೆ. ಆಮೇಲೆ ಈ ಅಪ್ಡೇಟ್ ಆಪ್ಷನ್ಸ್ ಕ್ಲಿಕ್ ಮಾಡಿದ ನಂತರ ನೋಡಿ ಭಾಳಷ್ಟು ಜನ ಅರ್ಜೆಂಟಲ್ಲಿ ಲಾಗೌಟ್ ಆಗಲಿಕ್ಕೆ ಹೋಗ್ತಾರೆ. ಆ ರೀತಿ ಮಾಡಬೇಡಿ. ಮೊದಲು ಡೌನ್ಲೋಡ್ ಆಪ್ಷನ್ ಎಂಟ್ರಿ ಅಂತ ತಗೊಳ್ಳಿ. ಆಗ ನಿಮ್ಮ ಒಂದು ಏನು ನೀವು ಈ ಆಪ್ಷನ್ಗಳನ್ನು ಎಂಟ್ರಿ ಮಾಡಿರ್ತೀರ ಅದು ಡೌನ್ಲೋಡ್ ಆಗಿ ಇಲ್ಲಿ ನಿಮಗೆ ಮೇಲೆ ನೋಡಿ ಡೌನ್ಲೋಡ್ಸ್ ಅಂತ ತೋರಿಸ್ತಾ ಇದೆ. ಅದು ಡೌನ್ಲೋಡ್ ಆಗಿ PDF ಆಗಿ ಬರುತ್ತೆ. ನೋಡಿ ಈ ರೀತಿ ನಿಮ್ಮ ಒಂದು ಅಡ್ಮಿಷನ್ ಟು UGCET, UGNEET ಆ್ಯಂಡ್ ಅದರ್ ಪ್ರೊಫೆಷ್ನಲ್ ಕೋರ್ಸಸ್ ಸೆಕೆಂಡ್ ರೌಂಡ್ ಅಂತ ಈ ರೀತಿ ಒಂದು ಲಿಸ್ಟ್ ಆಗಿ ಕಾಣುತ್ತೆ ನಿಮಗೆ. ಇದರಲ್ಲಿ ನೀವೆಲ್ಲ ಏನು ಈಗ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ ಅದೆಲ್ಲ ಬರುತ್ತೆ. ನೋಡಿ ಈ ರೀತಿ ಆಪ್ಷನ್ ಎಂಟ್ರಿಯನ್ನು ಮಾಡಬೇಕು. ಇದು ನಿಮಗೆ ಹೆಲ್ಪ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.